ಯಮಸ್ವರೂಪಿ ಗುಂಡಿಗಳಿಗೆ ಬೆಂಗಳೂರಿನಲ್ಲಿ ಮುಕ್ತಿ ಕೊಡೋದಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟರೂ ಬೃಹತ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ತಲೆಕೆಡಿಸಿಕೊಂಡ ಹಾಗೆ ಕಾಣಿಸ್ತಿಲ್ಲ. ಸಿಎಂ ನೀಡಿದ್ದ ಗಡುವು ಇವತ್ತಿಗೆ ಮುಕ್ತಾಯವಾಗಿದೆಯಾದ್ರೂ ಅಧಿಕಾರಿಗಳು ಹೆಣದಿರುವ ಸಬೂಬಿನ ಕಥೆಯೇ ಬೇರೆ. ಈ ಬಗ್ಗೆ ಒಂದು ಡೀಟೇಲ್ಸ್ ಎಲ್ಲಿದೆ ನೋಡಿ. ಯಾವುದೇ ಪಕ್ಷ ಆಡಳಿತಕ್ಕೆ ಬಂದರೂ, ಯಾವುದೇ ಸರ್ಕಾರ ಅಸ್ತಿತ್ವಕ್ಕೆ ಬಂದರೂ ಬೆಂಗಳೂರಿನಲ್ಲಿ ಮಾತ್ರ ಗುಂಡಿ ಮುಕ್ತ ರಸ್ತೆಯನ್ನ ಒದಗಿಸಲು ಸಾಧ್ಯ ಆಗುತ್ತಿಲ್ಲ. ಜನಸಾಮಾನ್ಯರು ಗುಂಡಿ ತಪ್ಪಿಸಲು ಹೋಗಿ ನಿತ್ಯ ಅಪಘಾತಕ್ಕೆ ಒಳಗಾಗುವುದು, ಜೊತೆಗೆ ಅನೇಕರು ಸಾವನ್ನಪ್ಪಿದ್ದು ಸಿಲಿಕಾನ್ ಸಿಟಿಯಲ್ಲಿ ಕಾಮನ್ ಆಗಿದೆ. ಪರಿಸ್ಥಿತಿ ಗಂಭೀರತೆಯನ್ನ ಅರಿತು ಸಿಎಂ ಸಿದ್ದರಾಮಯ್ಯ ಅವರೇ ಜಿಬಿಎ ಅಧಿಕಾರಿಗಳಿಗೆ ಅಕ್ಟೋಬರ್ 31ರ ಒಳಗೆ ಅಂದ್ರೆ ಇವತ್ತಿನ ಒಳಗಡೆ ಬೆಂಗಳೂರು ರಸ್ತೆಗಳ ಗುಂಡಿ ಮುಚ್ಚಬೇಕು ಅಂತ ಡೆಡ್ ಲೈನ್ ಕೊಟ್ಟರೂ ಜಿಬಿಎ ಮಾತ್ರ ವರುಣನ ಕಡೆ ಬೊಟ್ಟು ಮಾಡ್ತಿದೆ. ಸಿಎಂ ಡೆಡ್ ಲೈನ್ ಸೂಚನೆ ಕೊಟ್ಟ ಬೆನ್ನಲ್ಲೇ ತ್ವರಿತಗತಿಯಲ್ಲಿ ಗುಂಡಿ ಮುಚ್ಚುವ ಕೆಲಸಕ್ಕೆ ಜಿಬಿಎ ಚಾಲನೆ ಕೊಟ್ಟಿತ್ತು. ಆದರೆ ರಸ್ತೆ ಗುಂಡಿ ಮುಚ್ಚಲು ಶುರುವಾದಾಗ ಆರಂಭ ಆಗಿರುವ ಮಳೆ ಕಾಮಗಾರಿಗೆ ಸಮಸ್ಯೆ ಮಾಡಿದೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸಬೂಬು ಕೊಟ್ಟಿದ್ದಾರೆ. ಹೌದು, ಅಕ್ಟೋಬರ್ ತಿಂಗಳಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಅನೇಕ ಕಡೆ ಗುಂಡಿ ಮುಚ್ಚುವಾಗ ಮಳೆಯ ರಗಳೆ ಎದುರಾಗಿದೆ. ಮಳೆಯಿಂದ ಗುಂಡಿ ಮುಚ್ಚುವ ಪ್ರಕ್ರಿಯೆ ವಿಳಂಬವಾಗಿದೆ ಅಂತ ಜಿಬಿಎ ಕಮಿಷನರ್ ಹೇಳಿದ್ದಾರೆ. ಜನರು ಎಲ್ಲರೂ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಒಂದು 2-3 ದಿವಸ ಸ್ವಲ್ಪ ಈ ಸೈಕ್ಲೋನು ಮತ್ತೆ ಮಳೆ ನೀರು ಬಿದ್ದಿದ್ದ ಕಾರಣ ಸ್ವಲ್ಪ ನಮ್ಮ ಪ್ಲಾಂಟ್ಸ್ ಎಲ್ಲ ಸರಿಯಾಗಿ ನಡೀತಾ ಇರಲಿಲ್ಲ. ಸೊ ಅದನ್ನು ಎಲ್ಲ ನೋಡಿಕೊಂಡು ನಾವು ಸ್ವಲ್ಪ ಇನ್ನೊಂದು 2-3 ದಿವಸ ಒಳಗೆ ಎಲ್ಲೆಲ್ಲಿ ಮೇಜರ್ ಲೊಕೇಶನ್ಸ್ ಏನಿದೆ ಅಲ್ಲಿ ನಾವು ಅಟ್ಲೀಸ್ಟ್ ಜಂಕ್ಷನ್ಸ್ ಎಲ್ಲ ನಾವು ಕ್ರಮ ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ ನಗರದಲ್ಲಿ ಜಿಬಿಎ ಕಾಮಗಾರಿ ನಡೆಯುತ್ತಿರುವ ಜಾಗದಲ್ಲಿ ಬೇರೆ ಇಲಾಖೆಯ ಕಾಮಗಾರಿ ಕೂಡ ನಡೆಯುತ್ತಿರುವುದರಿಂದ ಗುಂಡಿ ಮುಚ್ಚಲು ಮತ್ತಷ್ಟು ವಿಳಂಬ ಆಗ್ತಿದೆ ಅಂತ ಮಹೇಶ್ವರ್ ರಾವ್ ಹೇಳಿದ್ದಾರೆ. ಇನ್ನು ಅನೇಕ ಕಡೆ ರಸ್ತೆ ಕಾಮಗಾರಿ ಜೊತೆ ಒಳಚರಂಡಿ ಕಾಮಗಾರಿ ನಡೆಸಲು ಜಲಮಂಡಳಿ ಪ್ರಸ್ತಾವನೆ ಇಟ್ಟಿದೆಯಂತೆ. ಈ ಪ್ರಸ್ತಾವನೆಗೆ ಕೂಡ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೆ ರಸ್ತೆ ಗುಂಡಿ ಮುಚ್ಚುವುದು ಮತ್ತಷ್ಟು ವಿಳಂಬ ಆಗಲಿದೆ. ಜಲಮಂಡಳಿ ಮನವಿ ಬಗ್ಗೆ ಸರ್ಕಾರದ ಹಂತದಲ್ಲಿ ಇನ್ನೂ ಕೂಡ ಚರ್ಚೆ ಆಗ್ತಿದೆ. ಈ ಎಲ್ಲ ಕಾರಣದಿಂದ ಗುಂಡಿ ಮುಚ್ಚುವುದು ತಡ ಆಗ್ತಿದೆ ಅನ್ನೋದು ಅಧಿಕಾರಿಗಳ ವಾದ. ಇನ್ನು ಡೆಡ್ ಲೈನ್ ಬಗ್ಗೆ ಸಿಎಂ ಸಿದ್ದರಾಮಯ್ಯರನ್ನ ಕೇಳಿದ್ರೆ ಡಿಸಿಎಂ ರವರನ್ನ ಕೇಳಿ ಅಂತ ಹೇಳ್ತಿದ್ದಾರೆ. ಒಟ್ನಲ್ಲಿ ಜಿಬಿಎ ಅಧಿಕಾರಿಗಳು ಏನೇ ಕುಂಟು ನೆಪ ಕೊಟ್ಟರೂ ನಿತ್ಯ ಪ್ರಾಣ ಕಳೆದುಕೊಳ್ತಾ ಇರೋದು ಮಾತ್ರ ಅಮಾಯಕ ಜನ. ಮೃತ್ಯು ಕೂಪದಂತಿರುವ ಗಜಗಾತ್ರದ ಗುಂಡಿಗಳ ಶೀಘ್ರದಲ್ಲಿ ಮುಚ್ಚುವ ಅವಶ್ಯಕತೆ ಇದ್ದು ಜಿಬಿಎ ಇನ್ನಷ್ಟು ಸಮಯಾವಕಾಶ ತೆಗೆದುಕೊಳ್ಳದೆ ಶೀಘ್ರದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಜನರ ಒತ್ತಾಯ.